ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗೆ ಬರುವಂತಹದ್ದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಟಾಪಿಕ್ ಅನ್ನ ನಾನು ಇಲ್ಲಿ ತಗೊಂಡ್ಬಂದಿದ್ದೀನಿ. ಅದ್ರೊಳಗ ಕ್ಯಾಪಿಟಲ್ ಬಜೆಟಿಂಗ್ ಮೇಲೆ ನಿಮ್ಗೆ ಗೊತ್ತೈತಿ ಪ್ರಾಬ್ಲಮ್ಸ್ ಗಳು ಬರ್ತಾವ. ಯಾವ್ದು ಪೇ ಬ್ಯಾಕ್ ಪೇಡ್ ಆಗಿರ್ಬೋದು, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಎಕ್ಸಾಮ್ಸ್ಗೆ ಇವೆಲ್ಲಾ ಕ್ವಶನ್ಸ್ ಇದ್ರ ಮೇಲೆ ಏನಾಗುತ್ತೆ ಅಂತಂದ್ರೆ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಏನಿಲ್ಲ ಅಂತಂದ್ರೆ 2ರಿಂದ 3 ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. 5 ಮಾರ್ಕ್ಸ್ ಆಗಿರ್ಬೋದು, 15 ಮಾರ್ಕ್ಸ್ ಅಂತೂ ಅದ್ರಲ್ಲೂ ಬರುತ್ತೆ ಅಂಡ್ 5 ಮಾರ್ಕ್ಸ್ಗೂ ಬರುತ್ತೆ. ಸೊ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್. ಈಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೆ ಏನು? ಈ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೆ ನಾವಿವಾಗ ಒಂದು ಕ್ಯಾಪಿಟಲ್ ಆರ್ ಫಂಡ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿದೀವಿ. ಹೌದಾ? ಕ್ಯಾಪಿಟಲ್ ಆರ್ ಫಂಡ್ ನಮ್ ಕಡೆ ಅದ. ನಾವ್ ಇವಾಗ ಏನಿಲ್ಲ ಅಂದ್ರೆ 1 ಕೋಟಿಯನ್ನ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. 1 ಕೋಟಿ ನಮ್ ಕಡೆ ಆಸ್ ಅ ಕ್ಯಾಪಿಟಲ್ ಆಗಿ ನಮ್ ಕಡೆ ಐತಿ. ಸೊ ಅದನ್ನ ನಾನು ಏನ್ ಮಾಡ್ಬೇಕಂದ್ರೆ ಯುಟಿಲೈಸ್ ಮಾಡ್ಬೇಕು. ಹೌದಾ? ಹೌ ಟು ಯುಟಿಲೈಸ್ ದಟ್ ಇನ್ವೆಸ್ಟ್ ಆರ್ ದಟ್ ಫಂಡ್. ಇವಾಗ ನನ್ಗ ಹತ್ರ ಅಮೌಂಟ್ ಐತಿ ಅಂತಂದ್ರೆ ನಾನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತ, ಕಂಪನಿ ಪ್ರಾಫಿಟ್ ಆಗೋದಿಲ್ಲ. ಇಲ್ಲ ಅಂದ್ರೆ ಅದು ಅಮೌಂಟ್ ಏನಾಗುತ್ತಂದ್ರೆ ಪ್ರಾಪರ್ ಆಗಿ ಯೂಸ್ ಮಾಡಿಲ್ಲ ಅನ್ನೋದಕ್ಕೆ ಏನಾಗುತ್ತೆ, ಲಾಸ್ ಒಳಗೆ ಹೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಅದರಿಂದ ನಮ್ಗೆ ಏನು ಇಂಟ್ರೆಸ್ಟ್ ಆಗಿರ್ಬೋದು, ಅದರಿಂದ ಹೆಚ್ಚಿನ ಅಮೌಂಟ್ ಏನು ಬರೋದಿಲ್ಲ. ಜಸ್ಟ್ 1 crore ಅದ ಆಸ್ ಇಟ್ ಈಸ್ ಇರುತ್ತೆ. ಇಲ್ಲ ಅಂದ್ರೆ ಅದಕ್ಕಿಂತ ಕಮ್ಮಿ ಆಗಕ್ ಬಂದ್ಬಿಡುತ್ತೆ. ಸೊ ಅದನ್ನ ನಾನು ಏನ್ ಮಾಡ್ಬೇಕು, ಯುಟಿಲೈಸ್ ಮಾಡ್ಕೋಬೇಕು. ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು? ಇನ್ವೆಸ್ಟ್ ಅನ್ನ ಮಾಡ್ಬೇಕು. ಸೊ ಇನ್ವೆಸ್ಟ್ ಅನ್ನ ಮಾಡ್ಬೇಕು ಅಂತಂದ್ರೆ ನಮ್ಗಲ್ಲಿ ಏನ್ ಬೇಕು, 2 ಆಪ್ಷನ್ ಸಿಗುತ್ತೆ. ಒಂದು ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಬಗ್ಗೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಒಳಗೆ ನೋಡ್ತೇವೆ. ಲಾಂಗ್ ಟರ್ಮ್ ಅಂತಂದ್ರೆ ದಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್. ಲಾಂಗ್ ಟರ್ಮ್ ಬೇಸಿಸ್ ಮೇಲೆ ನಾವು ಏನ್ ಇನ್ವೆಸ್ಟ್ ಅನ್ನ ಮಾಡ್ತಾ ಇದೀವಿ ಅದೇನಾಗಿರುತ್ತೆ ಅಂದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರಿತೇವೆ. ನೋಡ್ರಿ ಮೀನಿಂಗ್ ಕ್ಯಾಪಿಟಲ್ ಬಜೆಟಿಂಗ್, ದ ಪ್ರೊಸೆಸ್ ಆಫ್ ಇವ್ಯಾಲ್ಯೂಯೇಟಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಚ್ ಆಸ್ ಬೈಯಿಂಗ್ ರಿಯಲ್ ಎಸ್ಟೇಟ್, ಮಷಿನರಿ, ಬಿಲ್ಡಿಂಗ್ ಎಕ್ಸೆಟ್ರಾ. ಅಂತಂದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಇವ್ಯಾಲ್ಯೂಯೇಟ್ ಮಾಡುವಂತಹ ಪ್ರೊಸೆಸ್ ಆಗಿರುತ್ತೆ. ಒಂದು ರಿಯಲ್ ಎಸ್ಟೇಟ್ ಮೇಲೆ ಆಗಿರ್ಬೋದು, ಅಂತ ರಿಯಲ್ ಎಸ್ಟೇಟ್ ಅನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಮಷಿನರಿಯನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಆರ್ ಒಂದ್ ಯಾವ್ದೋ ಬಿಲ್ಡಿಂಗ್, ಲ್ಯಾಂಡ್ ಇದನ್ನ ನಾವೆಲ್ಲ ಪರ್ಚೇಸ್ ಮಾಡ್ತಾ ಇದೀವಿ. ಇದ್ರ ಮೇಲೆ ಪರ್ಚೇಸ್ ಮಾಡಿ ಏನ್ ಮಾಡ್ತಾ ಇದೀವಿ, ಇನ್ವೆಸ್ಟ್ ಅನ್ನ ಮಾಡ್ತಾ ಇದೀವಿ ಅದ್ರ ಮೇಲೆ. ಓಕೆ, ಅದನ್ನ ಯಾವ್ದು ಲಾಂಗ್ ಟರ್ಮ್ ಬೇಸಿಸ್ ಮೇಲೆ 5 years ಆಗಿರ್ಬೋದು, 10 years, 8 years ಈ ರೀತಿ ಲಾಂಗ್ ಟರ್ಮ್ ಅಲ್ಲಿ ನಾವು ಇನ್ವೆಸ್ಟ್ ಅನ್ನ ಮಾಡ್ತಾ ಇದೀವಿ. ಅದನ್ನ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇದ್ರೊಳಗ ಕೆಲವೊಂದಿಷ್ಟು ಪ್ರೊಸೆಸ್ ಗಳು ಬರುತ್ತೆ. ಪ್ರೊಸೆಸ್ ಅಂತ ನೋಡಿದ್ರೆ ಪ್ರೊಸೆಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಆರ್ ಸ್ಟೆಪ್ಸ್ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಫಸ್ಟ್ ಒನ್ ಪ್ಲಾನಿಂಗ್. ಇವಾಗ ನಮ್ ಕಡೆ 1 crore rupees ಅದ. ಓಕೆ, 1 ಕೋಟಿ ಅದ. ಅದನ್ನ ನಾನು ಯುಟಿಲೈಸ್ ಮಾಡ್ಕೋಬೇಕಂತ ಏನ್ ಮಾಡ್ತಾ ಇದ್ದೀನಿ, ಲಾಂಗ್ ಟರ್ಮ್ ಬೇಸಿಸ್ ಮೇಲೆ ಇನ್ವೆಸ್ಟ್ ಅನ್ನ ಮಾಡಕ್ ಬರ್ತಾ ಇದೀನಿ. ಅಂದ್ರೆ ಅಷ್ಟು 1 crore ನಾನು ಇನ್ವೆಸ್ಟ್ ಅನ್ನ ಮಾಡ್ಬೇಕಾ? ಹೌದಾ? ಅದನ್ನ ನಾನು ಏನ್ ಮಾಡ್ಬೇಕಲ್ಲಿ ಥಿಂಕ್ ಮಾಡ್ತೀನಿ. 1 crore ಮಾಡ್ಲಾ, ಅವ್ರ ಅದ್ರಲ್ಲಿ 90 lakh ಮಾಡ್ಲಾ, ಅವ್ರ ಇಷ್ಟು ಒಂದಿಲ್ಲ ಪರ್ಸೆಂಟೇಜ್ ಮೇಲೆ ಮಾಡ್ಲಾ, ಈ ರೀತಿ ಎಲ್ಲ ಏನ್ ಮಾಡ್ತಾ ಇದ್ದೀನಿ, ಮುಂಚೆನೆ ಮೊದಲು ಸೆಟ್ ಮಾಡ್ಕೋತಾ ಇದ್ದೀನಿ. ದಟ್ ಇಸ್ ಪ್ಲಾನಿಂಗ್. ಮುಂಚೆನೆ ಅದನ್ನ ಏನ್ ಮಾಡ್ತಾ ಇದ್ದೀನಿ, ಎಷ್ಟು ಅಮೌಂಟ್ ಅನ್ನ ನಾನು ಇನ್ವೆಸ್ಟ್ ಮಾಡ್ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದನ್ನೆಲ್ಲ ಪ್ರೊಸೆಸ್ ಅನ್ನ ನಡೆಸ್ತಾ ಇದ್ದೀನಿ. ದಟ್ ಈಸ್ ಪ್ಲಾನಿಂಗ್. ಸೆಕೆಂಡ್ ಒನ್ ಇವ್ಯಾಲ್ಯೂಯೇಷನ್. ಇವ್ಯಾಲ್ಯೂಯೇಷನ್ ಒಳಗೆ ಮತ್ತೆ ಏನ್ ಬರ್ತದೆ, 2 ಬರುತ್ತೆ. ಫಸ್ಟ್ ಒನ್ ಇವ್ಯಾಲ್ಯೂಯೇಷನ್ ಆಫ್ ಕ್ಯಾಶ್ ಫ್ಲೋ ಅಂಡ್ ಟೆಕ್ನಿಕ್ಸ್. ಫಸ್ಟ್ ಇವ್ಯಾಲ್ಯೂಯೇಷನ್ ಆಫ್ ಕ್ಯಾಶ್ ಫ್ಲೋ ಅಂತಂದ್ರೆ, ಕ್ಯಾಶ್ ಫ್ಲೋ ಮೀನ್ಸ್ ನಮ್ಗೆ ಗೊತ್ತದ ಕ್ಯಾಶ್ ಇನ್ಫ್ಲೋ ಅಂಡ್ ಔಟ್ಫ್ಲೋ. ಎಷ್ಟು ಕ್ಯಾಶ್ ನಮ್ ಹತ್ರ ಬರ್ತಾ ಇದೆ ಇನ್ಕಮಿಂಗ್ ಅಂಡ್ ಎಷ್ಟು ಕ್ಯಾಶ್ ಹೋಗ್ತಾ ಇದೆ ಔಟ್ ಗೋಯಿಂಗ್. ಅದನ್ನ ಇವ್ಯಾಲ್ಯೂಯೇಟ್ ಮಾಡು. ಎಷ್ಟು ನಾವು ಇವಾಗ ಅಮೌಂಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ, ಎಷ್ಟು ಕ್ಯಾಶ್ ಅನ್ನ ರಿಸೀವ್ ಮಾಡ್ತಾ ಇದೀವಿ, ಅವ್ರ ಎಷ್ಟು ಕ್ಯಾಶ್ ಒಂದು ನಮ್ ಕಂಪ್ನಿಯಿಂದ ಹೊರಗಡೆ ಹೋಗ್ತಾ ಇದೆ, ಇದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡತ್ತ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಆಫ್ ಟೆಕ್ನಿಕ್ಸ್. ಕೆಲವೊಂದಿಷ್ಟು ಟೆಕ್ನಿಕ್ಸ್ ಗಳನ್ನ ನಾವು ಏನ್ ಮಾಡ್ತೀವಿ, ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಹಂಗಂದ್ರೆ ಆ ಟೆಕ್ನಿಕ್ಸ್ ಗಳು ಯಾವ್ಯಾವ? ಇವ್ಯಾಲ್ಯೂಯೇಷನ್ ಆಫ್ ಟೆಕ್ನಿಕ್ಸ್ ಅಂದ್ರೆ ಯಾವ ಟೆಕ್ನಿಕ್ಸ್ ಅಂತಂದ್ರೆ ನಾನ್ ಡಿಸ್ಕೌಂಟಿಂಗ್ ಅಂಡ್ ಡಿಸ್ಕೌಂಟಿಂಗ್. ಅಗೇನ್ ಅದ್ರೊಳಗೆ ಬರ್ತಾ 2 ಟೈಪ್ಸ್, ಪೇ ಬ್ಯಾಕ್ ಪೇಡ್, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಅಂಡ್ ಡಿಸ್ಕೌಂಟೆಡ್ ಒಳಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್.
ಈ ಟೆಕ್ನಿಕ್ಸ್ ಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ ಇವ್ಯಾಲ್ಯುಯೇಟ್ ಮಾಡ್ತಾ ಇದ್ದೀವಿ ಸೆಕೆಂಡ್ ಪ್ರೊಸೆಸ್ ಒಳಗೆ. ಓಕೆ, ಅಂಡ್ ನೆಕ್ಸ್ಟ್ ಥರ್ಡ್ ಒನ್ ಸೆಲೆಕ್ಷನ್. ಸೆಲೆಕ್ಷನ್ ಅಂತಂದ್ರೆ ಇವಾಗ ಇಲ್ಲಿನ ಟೆಕ್ನಿಕ್ಸ್ ಗಳನ್ನ ನೋಡಿದ್ವಿ. ಓಕೆ, ಟೋಟಲ್ ಒಂದು 5 ಟೆಕ್ನಿಕ್ಸ್ ಇತ್ತು, ವಾಟ್ ಎವರ್ ಇಟ್ ಇಸ್. ಓಕೆ, ಒಟ್ಟಲ್ಲಿ ಟೆಕ್ನಿಕ್ಸ್ ಗಳು ಇದ್ದು ಅದ್ರೊಳಗೆ ನಾ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾವ್ದು ಟೆಕ್ನಿಕ್ ನನ್ಗ ಆ ಟೆಕ್ನಿಕ್ ಬೇಸ್ ಆಗಿ ಇಟ್ಕೊಂಡು ಇಲ್ಲ ಆ ಪ್ರಾಬ್ಲಮ್ಸ್ ನಾ ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಯಾವ್ದು ನನಗೆ ಯೂಸ್ಫುಲ್ ಅದ, ಯಾವ್ದು ನನಗ ಬೆಟರ್ ಅನಿಸ್ತಾ ಇದೆ, ಸೊ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಯಾವ್ದೋ ಪೇ ಬ್ಯಾಕ್ ಪೇಡ್ ಆಗಿರ್ಬೋದು ಅವ್ರ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಆಗಿರ್ಬೋದು, ಇಲ್ಲ ಎರಡನ್ನೂ ತಗೋಬಹುದು, ಇಲ್ಲ ಒಂದನ್ನು ಎಕ್ಸೆಪ್ಟ್ ಮಾಡ್ಕೋಬಹುದು. ಓಕೆ, ಅದು ಸೆಲೆಕ್ಷನ್. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್. ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ ಯಾವ ರೀತಿ ಇಂಪ್ಲಿಮೆಂಟ್, ಅದನ್ನ ಪರ್ಚೇಸ್ ಮಾಡೋದ್ರಿಂದ ಆರ್ ಅದರಿಂದ ನಾನು ಇನ್ವೆಸ್ಟ್ ಅನ್ನ ಮಾಡೋದ್ರಿಂದ ಇಲ್ಲಿ ಇಂಪ್ಲಿಮೆಂಟ್ ಮಾಡುದು. ನೆಕ್ಸ್ಟ್ 5th ಸ್ಟೆಪ್ ಕಂಟ್ರೋಲ್ ಅಂಡ್ ರಿವ್ಯೂ. ಒಂದಿನ ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದ್ರ ಮೇಲೆ ನಂಗೆ ಏನಿರ್ಬೇಕು, ಕಂಟ್ರೋಲ್ ಇರ್ಬೇಕು. ಒಂದು ಪ್ರಾಪರ್ ಆಗಿ ಅದು ರನ್ ಆಗ್ಬೇಕು ಅಂತಂದ್ರೆ ಅದ್ರ ಮೇಲೆ ಇರ್ಬೇಕು ನಮ್ದ ಒಂದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಇರಲೇಬೇಕು, ಕಂಟ್ರೋಲಿಂಗ್ ಪವರ್. ಯಾಕಂದ್ರೆ ಅದು ಪ್ರಾಫಿಟ್ ಆಗ್ಬೇಕು, ಇಲ್ಲ ನಂದು ಅನ್ಕೊಂಡಿರೋ ವೇಗ್ ಹೋಗ್ಬೇಕು, ಇಲ್ಲ ನಮ್ ಗೋಲ್ ರೀಚ್ ಆಗ್ಬೇಕು ಅಂತಂದ್ರೆ ಕಂಟ್ರೋಲ್ ಇಂಪಾರ್ಟೆಂಟ್ ಆಗಿರುತ್ತೆ. ರಿವ್ಯೂ ಅಂತಂದ್ರೆ ಇಲ್ಲಿ ಇಡೀ ಒಂದಿಷ್ಟೆಲ್ಲಾ ನಾವು ಪ್ಲಾನ್ ಅನ್ನ ನಡೆಸಿದೀವಿ, ಇಷ್ಟೆಲ್ಲಾ ಒಂದು ಪ್ರೊಸೆಸ್ ಅನ್ನ ಮಾಡಿದೀವಿ ಅಂತಂದ್ರೆ ಅದ್ರದ್ದು ರಿವ್ಯೂ ಬೇಕಾಗುತ್ತೆ. ಯಾಕಂದ್ರೆ ಏನಾದ್ರು ಚೇಂಜಸ್ ಇದ್ರೆ, ಏನಾದ್ರು ಇಂಪ್ಲಿಮೆಂಟ್ ಮಾಡೋದಿದ್ರ, ಇಲ್ಲ ಯಾವ್ದೋ ಒಂದು ಹೊಸ ರೂಲ್ಸ್ ಅನ್ನ ಅಪ್ಲೈ ಮಾಡೋದಿದ್ರ, ಅವ್ರ ಆಲ್ರೆಡಿ ನಾ ಯಾವ್ದೋ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದೀನಿ, ಅದರಿಂದ ನಮ್ಗೆ ಕರೆಕ್ಟ್ ಆಗಿ ರನ್ ಆಗ್ತಾ ಇಲ್ಲ, ಅವ್ರ ಪ್ರಾಫಿಟ್ ಆಗ್ತಾ ಇಲ್ಲ, ಇಲ್ಲ ಒಂದು ಎವರೇಜ್ ಒಳಗದ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ಸ್ ನಾವು ತಗೋಬೇಕು. ಸೊ ಈ ಒಂದು ರಿವ್ಯೂ ಏನಾಗುತ್ತೆ, ಇದಕ್ಕ ಹೆಲ್ಪ್ ಆಗುತ್ತೆ. ಓಕೆ, ಇದಷ್ಟು ಏನಾಗಿತ್ತು ಪ್ರೊಸೆಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಆರ್ ಸ್ಟೆಪ್ಸ್. ಈ ಒಂದು ವಿಡಿಯೋದಲ್ಲಿ ಏನ್ ಮಾಡಿದೀನಿ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂಡ್ ಕ್ಯಾಪಿಟಲ್ ಬಜೆಟಿಂಗ್ ಅಂಡ್ ಪ್ರೊಸೆಸ್ ಆಫ್ ಸ್ಟೆಪ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂಡ್ ಅದ್ರಲ್ಲಿ ಬರುವಂತಹ ಸ್ವಲ್ಪ ಟೆಕ್ನಿಕ್ಸ್ ಗಳು, ಅಂದ್ರೆ ಕೆಲವೊಂದಿಷ್ಟು ಟೆಕ್ನಿಕ್ಸ್ ಬರ್ತಾವ, ಸೊ ಅದನ್ನ ನಾನು ಏನ್ ಮಾಡಿದೆ ಲೈಟ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಆಮೇಲೆ ನಿಮ್ ಫ್ರೆಂಡ್ಸ್ ಗಳಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.